ಇತಿಹಾಸವನ್ನು ರೂಪಿಸುವವರು ಹಲವರು, ಆದರೆ ಇತಿಹಾಸದ ದಿಕ್ಕನ್ನೇ ತಿರುಗಿಸುವವರು ಅತಿ ವಿರಳ. ದಕ್ಷಿಣ ಭಾರತದ ಇತಿಹಾಸದಲ್ಲಿ, ಕನ್ನಡ ನಾಡಿನ ನೆಲದಲ್ಲಿ ಅಂತಹ ಒಬ್ಬ ಅಪರೂಪದ ರಾಜನ ಹೆಸರು ಇಂದಿಗೂ ಶಿಲಾಶಾಸನಗಳಂತೆ ನಿಂತಿದೆ. ಅವನೇ ಚಾಲುಕ್ಯ ಚಕ್ರವರ್ತಿ ಸತ್ಯಾಶ್ರಯ ಇಮ್ಮಡಿ ಪುಲಿಕೇಶಿ. ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಇದು ಒಂದು ಕಾಲಘಟ್ಟದ ಕಥೆ, ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವಿನ ಶಕ್ತಿ ಸಮತೋಲನದ ಕಥೆ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಕಾಪಾಡಿದ ಹೋರಾಟದ ಕಥೆ. ಬಾಲ್ಯ ಮತ್ತು ವಿಧಿಯ ಮೊದಲ ಪರೀಕ್ಷೆ. ಚಾಲುಕ್ಯ ವಂಶದ ಶಕ್ತಿಶಾಲಿ ಅರಸ ಮೊದಲನೆಯ ಕೀರ್ತಿವರ್ಮನ ರಾಜಮನೆತನದಲ್ಲಿ ಒಂದು ಮಗು ಜನಿಸಿತು. ಅವನ ಮೂಲ ಹೆಸರು ಯೆರಯ. ಅವನು ಸಿಂಹಾಸನದ ಉತ್ತರಾಧಿಕಾರಿ, ಭವಿಷ್ಯದ ರಾಜ. ಆದರೆ ಕ್ರಿಸ್ತಶಕ 597ರಲ್ಲಿ ಕೀರ್ತಿವರ್ಮನು ವಿಧಿವಶನಾದಾಗ ಯೆರಯ ಇನ್ನೂ ಎಳೆಯ ಬಾಲಕ. ಆ ದಿನದಿಂದಲೇ ಅವನ ಜೀವನದಲ್ಲಿ ರಾಜಕೀಯ ಎಂಬ ಕಠಿಣ ಅಧ್ಯಾಯ ಆರಂಭವಾಯಿತು. ರಾಜ್ಯದ ಹೊಣೆಗಾರಿಕೆ ಯೆರಯನ ಚಿಕ್ಕಪ್ಪ ಮಂಗಳೇಶನ ಕೈಗೆ ಬಂತು. ರಾಜಕುಮಾರ ವಯಸ್ಕನಾಗುವವರೆಗೂ ನಾನು ರಾಜ್ಯವನ್ನು ನೋಡಿಕೊಳ್ಳುತ್ತೇನೆ ಎಂದು ಅವನು ರಾಜಪ್ರತಿನಿಧಿಯಾಗಿ ಅಧಿಕಾರ ವಹಿಸಿಕೊಂಡನು. ಆ ಕ್ಷಣದಲ್ಲಿ ಅದು ನ್ಯಾಯವಾಗಿತ್ತು, ಆದರೆ ಅಧಿಕಾರ ಶಾಶ್ವತವಾಗಿರಲಿಲ್ಲ. ಅಧಿಕಾರದ ಆಸೆ ವಂಶಧರ್ಮದ ಮುರಿತ. ವರ್ಷಗಳು ಕಳೆದವು. ಯೆರಯನು ಬಾಲಕನಿಂದ ಯುವಕನಾದನು. ಅವನಲ್ಲಿ ಧೈರ್ಯ, ವಿವೇಕ ಮತ್ತು ನಾಯಕತ್ವ ಸ್ಪಷ್ಟವಾಗಿ ಕಾಣಿಸತೊಡಗಿತು. ವಂಶ ಪಾರಂಪರ್ಯ ಪ್ರಕಾರ ಈಗ ಸಿಂಹಾಸನ ಅವನಿಗೇ ಸೇರಬೇಕಿತ್ತು. ಆದರೆ ಮಂಗಳೇಶನ ಮನಸ್ಸು ಬದಲಾಗಿತ್ತು. ಅಧಿಕಾರದ ಆಸೆ ಅವನನ್ನು ಆವರಿಸಿತ್ತು. ಅವನು ತನ್ನ ಮಗನನ್ನೇ ಚಾಲುಕ್ಯ ಸಿಂಹಾಸನದ ಉತ್ತರಾಧಿಕಾರಿಯಾಗಿ ಘೋಷಿಸುವ ಯತ್ನ ಮಾಡಿದನು. ಚಾಲುಕ್ಯ ಸಿಂಹಾಸನದ ಉತ್ತರಾಧಿಕಾರಿಯಾಗಿ ನಿನ್ನನ್ನು ಘೋಷಿಸುತ್ತೇನೆ. ಇದು ಕೇವಲ ರಾಜಕೀಯ ತೀರ್ಮಾನವಲ್ಲ, ಇದು ವಂಶಧರ್ಮದ ಉಲ್ಲಂಘನೆ. ಆ ದಿನ ಯೆರಯನಿಗೆ ಸ್ಪಷ್ಟವಾಯಿತು, ನ್ಯಾಯ ಅವನಿಂದ ಕಸಿದುಕೊಳ್ಳಲಾಗಿದೆ. ಬನವಾಸದಿಂದ ಬನ ಪ್ರದೇಶದವರೆಗೆ ಯೆರಯನು ರಾಜಮನೆತನವನ್ನು ತೊರೆದನು. ಬಾದಾಮಿಯ ಸಿಂಹಾಸನದ ನೆರಳಿನಿಂದ ಅರಣ್ಯದ ದಾರಿಯತ್ತ ನಡೆದು ಹೋಯಿತು. ಅವನು ಆಶ್ರಯ ಪಡೆದದ್ದು ಬನ ಪ್ರದೇಶ, ಇಂದಿನ ಕೋಲಾರ. ಅಲ್ಲಿ ಅವನು ಒಬ್ಬ ರಾಜಕುಮಾರನಾಗಿರಲಿಲ್ಲ, ಒಬ್ಬ ಸಾಮಾನ್ಯನಂತೆ ಬದುಕಬೇಕಾಯಿತು. ಆದರೆ ಅದೇ ಸ್ಥಳದಲ್ಲಿ ಅವನೊಳಗಿನ ನಾಯಕ ಹುಟ್ಟಿದನು. ನಿಷ್ಠಾವಂತ ಸಹಚರರು ಸೇರಿದರು. ಸೈನ್ಯ ರೂಪುಗೊಂಡಿತು. ನ್ಯಾಯಕ್ಕಾಗಿ ಹೋರಾಡುವ ನಿರ್ಧಾರ ಗಟ್ಟಿಯಾಯಿತು. ಅದು ಸಿಂಹಾಸನಕ್ಕಾಗಿ ನಡೆದ ಯುದ್ಧವಲ್ಲ, ಅದು ನ್ಯಾಯಕ್ಕಾಗಿ ಎತ್ತಿದ ಕತ್ತಿ. ಯಲಪಟ್ಟು ಸಿಂಬಿಗೆ ಯುದ್ಧ. ಪೆದ್ದ ವಡಗೂರ್ ಶಾಸನ ಹೇಳುವಂತೆ ಯಲಪಟ್ಟು ಸಿಂಬಿಗೆ ಎಂಬ ಸ್ಥಳದಲ್ಲಿ ಭೀಕರ ಯುದ್ಧ ನಡೆಯಿತು. ಒಂದು ಕಡೆ ಮಂಗಳೇಶನ ಸೇನೆ, ಇನ್ನೊಂದು ಕಡೆ ಯೆರಯನ ಪಡೆ. ಯುದ್ಧ ಕಠಿಣವಾಗಿತ್ತು. ರಕ್ತ ಸುರಿಯಿತು. ವಿಧಿ ತನ್ನ ತೀರ್ಪು ನೀಡಿತು. ಮಂಗಳೇಶನು ಯುದ್ಧದಲ್ಲಿ ಪರಾಭವಗೊಂಡು ಪ್ರಾಣ ಕಳೆದುಕೊಂಡನು ಎಂದು ಇತಿಹಾಸ ಹೇಳುತ್ತದೆ. ಆ ಕ್ಷಣದಿಂದ ಯೆರಯನು ಇತಿಹಾಸದಲ್ಲಿ ಹೊಸ ಹೆಸರಿನಿಂದ ಹೊರಹೊಮ್ಮಿದನು. ಇಮ್ಮಡಿ ಪುಲಿಕೇಶಿಯ ಉದಯ. ಯೆರಯನು ಚಾಲುಕ್ಯ ಸಿಂಹಾಸನವನ್ನೇರಿದನು. ಪಟ್ಟಾಭಿಷೇಕದ ನಂತರ ಅವನು ತನ್ನ ಹೆಸರನ್ನು ಬದಲಾಯಿಸಿಕೊಂಡನು. ಅವನೇ ಇಮ್ಮಡಿ ಪುಲಿಕೇಶಿ. ಅವನು ಧರಿಸಿದ ಬಿರುದು ಚಾಲುಕ್ಯ ಪರಮೇಶ್ವರ. ಅವನ ಆಳ್ವಿಕೆ ದಕ್ಷಿಣ ಭಾರತದ ರಾಜಕೀಯ ಸ್ಥಿರತೆಯನ್ನು ಮರುನಿರ್ಮಿಸಿತು. ಪುಲಿಕೇಶಿಯ ಕೀರ್ತಿ ದಕ್ಷಿಣ ಭಾರತಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಕ್ರಿಸ್ತಶಕ 610ರಿಂದ 642ರ ನಡುವೆ ಭಾರತಕ್ಕೆ ಬಂದ ಚೀನಾದ ಯಾತ್ರಿಕ ಹ್ಯೂಯೆನ್ ಸ್ಯಾಂಗ್ ಪುಲಿಕೇಶಿಯ ರಾಜ್ಯವನ್ನು ವಿಸ್ತಾರವಾಗಿ ವರ್ಣಿಸಿದ್ದಾನೆ. ಅವನು ಪುಲಿಕೇಶಿಯನ್ನು ಪುಲೋಕಿಶೆ ಎಂದು ಉಲ್ಲೇಖಿಸುತ್ತಾನೆ. ಇದು ವಿದೇಶಿ ಸಾಕ್ಷ್ಯ. ಅವನ ಆಡಳಿತದ ಶಿಸ್ತಿಗೆ ಇತಿಹಾಸ ನೀಡಿದ ಮುದ್ರೆ. ಉತ್ತರದ ಮಹಾ ಸಾಮ್ರಾಟನ ಸವಾಲು. ಅದೇ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಒಬ್ಬ ಶಕ್ತಿಶಾಲಿ ಅರಸನಿದ್ದನು.
ಅವನೇ ಉತ್ತರಾತಪಥೇಶ್ವರ ಹರ್ಷವರ್ಧನ. ಗಂಗಾ ಕಣಿವೆಯಿಂದ ಬಂಗಾಳದವರೆಗೂ ಅವನ ಸಾಮ್ರಾಜ್ಯ ವಿಸ್ತರಿಸಿತ್ತು. ಅವನ ದೃಷ್ಟಿ ದಕ್ಷಿಣದತ್ತ ಬಿತ್ತು. ವಿಂಧ್ಯ ಪರ್ವತವನ್ನು ಗಡಿಯೆಂದು ಒಪ್ಪಲು ಅವನು ಸಿದ್ಧನಿರಲಿಲ್ಲ. ಅವನು ತನ್ನ ಅಪಾರ ಸೇನೆಯನ್ನು ಕರೆದುಕೊಂಡು ನರ್ಮದಾ ನದಿಯ ತೀರದಲ್ಲಿ ಬೀಡು ಬಿಟ್ಟನು. ನರ್ಮದಾ ಯುದ್ಧ, ಇತಿಹಾಸದ ಗಡಿ. ನರ್ಮದಾ ದಕ್ಷಿಣ ದಂಡೆಯಲ್ಲಿ ಒಬ್ಬ ಅರಸ ಸಿದ್ಧನಿದ್ದ. ಅವನೇ ಇಮ್ಮಡಿ ಪುಲಿಕೇಶಿ. ಯುದ್ಧ ಆರಂಭವಾಯಿತು. ಉತ್ತರ ಮತ್ತು ದಕ್ಷಿಣದ ಶಕ್ತಿಗಳು ಮುಖಾಮುಖಿಯಾದವು. ಪುಲಿಕೇಶಿಯ ತಂತ್ರ, ಅವನ ಸೇನೆಯ ಶಿಸ್ತು ಮತ್ತು ಯೋಧರ ಧೈರ್ಯ ಉತ್ತರದ ಆಕ್ರಮಣವನ್ನು ತಡೆದವು. ಹರ್ಷವರ್ಧನನು ಹಿಮ್ಮೆಟ್ಟಬೇಕಾಯಿತು. ಆ ದಿನದಿಂದ ನರ್ಮದಾ ಕೇವಲ ನದಿಯಲ್ಲ, ಅದು ಒಂದು ಗಡಿ. ಸಮುದ್ರದ ರಕ್ಷಣೆ ಮತ್ತು ಸಂಸ್ಕೃತಿ. ಪುಲಿಕೇಶಿ ಭೂಮಿಯಲ್ಲಷ್ಟೇ ಅಲ್ಲ, ಸಮುದ್ರದಲ್ಲೂ ಎಚ್ಚರವಾಗಿದ್ದ. ಚಾಲುಕ್ಯರ ನೌಕಾಪಡೆ ಪಶ್ಚಿಮ ಸಮುದ್ರದ ದಡವನ್ನು ಕಾಪಾಡಿತು. ಅರಬ್ಬರ ಆಕ್ರಮಣ ಕನಸುಗಳು ಸಮುದ್ರದಲ್ಲೇ ನಿಂತವು. ಅವನ ಆಳ್ವಿಕೆಯಲ್ಲಿ ಧರ್ಮ, ಸಂಸ್ಕೃತಿ, ಶಿಲ್ಪ, ವಾಸ್ತುಶಿಲ್ಪ ಬೆಳೆಯಿತು. ಕರ್ನಾಟಕದಿಂದ ಥೈಲ್ಯಾಂಡ್ ಮತ್ತು ಕಂಬೋಡಿಯಾದವರೆಗೂ ಚಾಲುಕ್ಯರ ಗುರುತು ಉಳಿದಿದೆ. ಆದರೆ ಇತಿಹಾಸದಲ್ಲಿ ಯಾವ ಸಾಮ್ರಾಜ್ಯವೂ ಶಾಶ್ವತವಲ್ಲ. ಕಂಚಿಯ ಪಲ್ಲವರಾಜ ನರಸಿಂಹವರ್ಮನ ಜೊತೆ ನಡೆದ ಯುದ್ಧದಲ್ಲಿ ಪುಲಿಕೇಶಿ ಪರಾಭವಗೊಂಡು ವಿಧಿವಶನಾಗಿರಬಹುದು ಎಂದು ಇತಿಹಾಸ ಹೇಳುತ್ತದೆ. ಬಾದಾಮಿ ಯುದ್ಧದೊಂದಿಗೆ ಅವನ ಅಧ್ಯಾಯ ಮುಕ್ತಾಯವಾಯಿತು. ಅಂತಿಮ ಮೌಲ್ಯಮಾಪನ. ಇಮ್ಮಡಿ ಪುಲಿಕೇಶಿ ಕೇವಲ ಒಬ್ಬ ರಾಜನಲ್ಲ, ಅವನು ಉತ್ತರ ದಕ್ಷಿಣ ಶಕ್ತಿ ಸಮತೋಲನದ ರಕ್ಷಕ, ಭಾರತೀಯ ಸಂಸ್ಕೃತಿಯ ಕವಚ, ಕನ್ನಡ ನಾಡಿನ ಗರ್ವ. ಅವನ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲೇಬೇಕು. ಅವನು ಹೋದರೂ ಅವನ ಕಥೆ ಉಳಿದಿದೆ, ಶಿಲಾ ಶಾಸನಗಳಲ್ಲಿ, ಇತಿಹಾಸದಲ್ಲಿ ಮತ್ತು ಈ ಕಥೆಗಳಲ್ಲಿ.